ನಾವು ನಿನ್ನೆ ರಾತ್ರಿ ಬಂದ್ವಿ 6 ಗಂಟೆಗೆ ಇಲ್ಲಿ ಚೆಕ್ ಇನ್ ಆದ್ವಿ. ಬಂದ ತಕ್ಷಣ ನಮಗೆ ಇಲ್ಲಿ ಸ್ನ್ಯಾಕ್ಸ್ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಆದಮೇಲೆ ನಮಗೆ ಟೆಂಟ್ ಅಲಾಟ್ ಮಾಡಿದ್ರು. ಟೆಂಟ್ ಅಲಾಟ್ ಮಾಡಿ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಡಿನ್ನರ್ಗೆ ಹೋದ್ವಿ. ಡಿನ್ನರ್ ಅಂತೂ ತುಂಬ ಸಖತ್ತಾಗಿತ್ತು. ವೆಜ್ಜಲ್ಲೂ ಮತ್ತು ನಾನ್ ವೆಜ್ಜಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನೀಟಾಗಿ ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫುಡ್ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಟೆಂಟು ನೀಟಾಗಿತ್ತು ಮತ್ತು ಟೆಂಟ್ನ ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆದರೆ ಒಂದೊಂದು ಸಜೆಷನ್ ಏನಂದರೆ ಟೆಂಟ್ನ ಇಂಚಿನ ಗ್ರೂಪಲ್ಲಿ ಹಾಕೋ ಬದಲು ನೀವು ಸ್ವಲ್ಪ ಏನಾದ್ರು ಸೈಡಲ್ಲಿ ಇದು ಹಾಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅದು ಎಕ್ಸ್ಪೀರಿಯನ್ಸಿಂದ ಇತ್ತು. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಅದನ್ನೇ. ಬಟ್ ಓಕೆ ಫೈನ್. ಬಟ್ ಬೇರೆ ಕಸ್ಟಮರ್ಗೆ ಯಾವುದೇ ರೀತಿ ಇನ್ನೂ ಡಿಸಪಾಯಿಂಟ್ ಆಗೋದು ಬೇಡ. ಅವ್ರಿಗೆ ಟೆಂಟ್ನ ಸ್ವಲ್ಪ ಬೇರೆ ಕಡೆ ರಿವರ್ ಸೈಡು ಇಲ್ಲಾಂದ್ರೆ ಕ್ರಾಸ್ ಸೈಡ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಆಕ್ಟಿವಿಟಿ ಬಂದುಬಿಟ್ಟು ಬೆಳಿಗ್ಗೆ 5 ಗಂಟೆ ಟ್ರೆಕ್ಕಿಂಗ್ ಇತ್ತು. ಟ್ರೆಕ್ಕಿಂಗ್ ಅನ್ಫಾರ್ಚುನೇಟ್ಲಿ ನಾವು ಯಾರು ಮೀಟ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ರಾತ್ರಿ ನಾವು ಲೇಟಾಗಿ ಮಾಡಿದ್ವಿ ಅದಕ್ಕೋಸ್ಕರ. ಬಟ್ ಆ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ. ನಮ್ಮ ಕೊಲ್ಲಿಗತ್ತ ಅಂತ ಫ್ರೆಂಡ್ಸ್ ಅವರೆಲ್ಲ ಮಾತಾಡಿದ್ವಿ. ಅದು ತುಂಬ ಚೆನ್ನಾಗಿದೆ. ನಾವು ಮಿಸ್ ಮಾಡ್ಕೊಂಡ್ವಿ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀವಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಬಂದ್ವಿ. ಬ್ರೇಕ್ಫಾಸ್ಟಲ್ಲಿ ತುಂಬ ಚೆನ್ನಾಗಿದೆ. ಬಿಸಿಬೇಳೆ ಬಾತು, ದೋಸೆ ಮತ್ತು ಉಪ್ಪಿಟ್ಟು, ಕೇಸರಿ ಬಾತು ಇತ್ತು. ಅದು ಸೂಪರಾಗಿತ್ತು. ಚೆನ್ನಾಗಿ ಮಾಡಿದ್ರು. ಅದು ವೆಲ್ ಮೇಂಟೈನ್, ವೆಲ್ ಹೈಜೀನ್ ಇತ್ತು. ಅದಾದಮೇಲೆ ಕೆಲವೊಂದು ಆಕ್ಟಿವಿಟೀಸ್ ಹೋದ್ವಿ. ನೆಕ್ಸ್ಟ್ ಆಕ್ಟಿವಿಟೀಸ್ ನಾವು ಪೂಲ್ಗೆ ಹೋದ್ವಿ. ಪೂಲ್ ಅಂತೂ ಅಲ್ಟಿಮೇಟಾಗಿ ಮೇಂಟೈನ್ ಮಾಡಿದರೆ ವಿತೌಟ್ ಝೀರೋ ಕ್ಲೋರಿನ್ ಇದೆ. ಅದು ತುಂಬ ಚೆನ್ನಾಗಿದೆ. ನ್ಯಾಚುರಲ್ ವಾಟರ್ ಇದೆ. ಸೊ ಅದರಿಂದ ಯಾವುದೇ ರೀತಿ ಇಚಿಂಗ್ ಆಗಲಿ ಮತ್ತು ಸ್ಕಿನ್ ಅಲರ್ಜಿ ಆಗಲಿ ಯಾವುದೇ ರೀತಿ ಏನೂ ಆಗೋಲ್ಲ. ವೆಲ್ ಮೇಂಟೈನ್ಡು ಮತ್ತು ಫೆಸಿಲಿಟಿ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ, ಕೋರ್ಡಿನೇಟ್ ಮಾಡ್ತಾರೆ. ನಾವೇನೇ ಕೇಳಿದ್ರು ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಅವ್ರು ನಮಗೆ ಏನೇ ಫೋನ್ ಮಾಡಲಿ, ಏನೇ ಆಗಲಿ, ಫಸ್ಟ್ ಇಮಿಡಿಯೇಟ್ ರಿಯಾಕ್ಷನ್ ಮಾಡ್ತಾರೆ. ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ. ಏನೇ ಆಗಿರ್ಬೋದು, ನೀವು ಏನೇ ಬಂದಾಗ ಯಾವುದೇ ರೀತಿ ಸಾಲ್ವ್ ಮಾಡಿಕೊಡ್ತಾರೆ. ಆಮೇಲೆ ಪೂಲ್ ಆದಮೇಲೆ ನಾವು ಬೋಟಿಂಗಿಗೆ ಹೋದ್ವಿ. ಬೋಟಿಂಗ್ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ನಾವೇ ಸೆಲ್ಫ್ ಬೋಟಿಂಗಿಗೆ ಹೋದ್ವಿ ವಿತೌಟ್ ಆಸ್ಕಿಂಗ್ ಆಲ್ ದ ಕೊಲೀಗ್ಸ್. ಸಾರಿ ಫಾರ್ ದಟ್. ಓಕೆ. ಅದಾದಮೇಲೆ ನೆಕ್ಸ್ಟು ಫೆಸಿಲಿಟೇಟರ್ನ ಕರೆದ್ಬಿಟ್ಟು ನಾವು ಏನೋ ರೋಪ್ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ. ರೋಪ್ ಆಕ್ಟಿವಿಟೀಸ್ ತುಂಬ ಸಖತ್ತಾಗಿದೆ, ಅಮೇಝಿಂಗ್ ಆಗಿದೆ. ಸ್ವಲ್ಪ ಹಾರಿಬಲ್ ಆಗಿತ್ತು ಎಕ್ಸ್ಪೀರಿಯನ್ಸು. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿತ್ತು. ಎಲ್ಲ ಆದಮೇಲೆ ಶ್ಯೂರಿಂಗು ಆಯಿತು. ಸ್ವಲ್ಪ ಕೆಲವೊಂದು ತುಂಬ ಕಷ್ಟ ಇದೆ ರೋಪ್ ಆಕ್ಟಿವಿಟೀಸು. ಬಟ್ ಎಲ್ಲ ಸೇಫ್ಟಿ ಮೆಜರ್ಸ್ ಎಲ್ಲ ತೊಗೊಂಡಿರ್ತಾರೆ. ಅದರಿಂದ ನಾವು ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಬಟ್ ಬೀಳೋದು ಬರೋ ಬಗ್ಗೆ ಸೂಪರ್ ಆಗಿದೆ, ಆರಾಮಾಗಿ ಮಾಡ್ಬೋದು. ಜಿಪ್ ಲೈನ್ ಆಮೇಲೆ ಅದಾದ್ಮೇಲೆ ರೋಪ್ ಆಕ್ಟಿವಿಟೀಸ್ ಆದಮೇಲೆ ನಾವು ಜಿಪ್ ಲೈನ್ಗೆ ಹೋದ್ವಿ. ಜಿಪ್ ಲೈನ್ ಅಂತೂ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು. ನಾನು ಯಾಕೆಂದರೆ ತುಂಬ ಕಡೆ ಜಿಪ್ ಲೈನ್ನ ಟ್ರೈ ಮಾಡಿದ್ದೀನಿ. ವೆರಿ ಶಾರ್ಟ್ ಡಿಸ್ಟೆನ್ಸ್ ಇದೆ. ಇಲ್ಲಿ ಈ ಪರ್ಟಿಕ್ಯುಲರ್ ಈ ರೆಸಾರ್ಟಲ್ಲಿ ಜಿಪ್ ಲೈನು ತುಂಬ ಲೆಂದಿ ಆಗಿದೆ. ಓಕೆ. ಅದರಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ತುಂಬ ಸಖತ್ತಾಗಿರುತ್ತೆ. ಸೊ ಪ್ರತಿಯೊಂದು ವೀಡಿಯೋನ ನಾವು ಸೆಲ್ಫಾಗಿ ಮಾಡ್ಕೊಂಡ್ವಿ. ಆ ವಿಡಿಯೋ ನೋಡಿದಾಗ ನಮ್ಗೆ ಇನ್ನೂ ಸೂಪರಾಗಿದೆ ಅಂತ ಅನ್ನಿಸ್ತು. ಬಟ್ ನೆಕ್ಸ್ಟ್ ಟೈಮ್ ಯಾರೇ ಬಂದ್ರೂ ಜಿಪ್ ಲೈನ್ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ಸೊ ದಟ್ಸ್ ವೆರಿ ಬ್ಯೂಟಿಫುಲ್. ಓಕೆ. ಅದಾದಮೇಲೆ ಮತ್ತೆ ನಾವು ಲಂಚಿಗೆ ಬಂದ್ವಿ. ಲಂಚಲ್ಲಂತೂ ಡಿನ್ನರ್ಗಿಂತ ಲಂಚ್ ಸೂಪರ್ ಆಗಿದೆ. ಯಾಕಂದರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ವೆಜ್ಜಲ್ಲೂ ನಾನ್ ವೆಜ್ಜಲ್ಲಿ ಅರೌಂಡ್ 4 to 5 ಐಟಮ್ಸ್ ಇತ್ತು. ವೆಜ್ಜಲ್ಲಿ ಅರೌಂಡ್ ಸೇಮ್ 4 to 5 ಐಟಮ್ಸ್ ಇದೆ. ವೆಜ್ಜಲ್ಲಿ ನಿಮ್ಗೆ ಯಾಕಂದರೆ ಬೇಬಿಕಾರ್ನ್, ಪನ್ನೀರ್, ಮಶ್ರೂಮ್ಸ್ ಎಲ್ಲ ಇದೆ. ಮತ್ತು ನಾನ್ ವೆಜ್ಜಲ್ಲಿ ಚಿಕನಲ್ಲಿ 3-4 ಐಟಮ್ ಮಾಡಿದ್ದಾರೆ. ಅದು ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ವಾಲಿಬಾಲ್ ಹೋದ್ವಿ ವುಡ್ ಆಕ್ಟಿವಿಟೀಸಲ್ಲಿ. ಅದು ನಮ್ಗೆ ಯಾರಿಗೂ ಆಡೋಕ್ಕೆ ಬರಲಿಲ್ಲ. ಬಟ್ ಸ್ಟಿಲ್ ನಾವು ಟ್ರೈ ಮಾಡಿದ್ವಿ. ಅದು ಚೆನ್ನಾಗಿದೆ. ಅದೊಂದು ನ್ಯೂ ಎಕ್ಸ್ಪೀರಿಯನ್ಸ್ ನಮಗೆ. ಅದಾದಮೇಲೆ ನಮಗೆ ಏನು ಸ್ನ್ಯಾಕ್ಸ್ ಕೊಟ್ಟರು. ಸ್ನ್ಯಾಕ್ಸು ಆ್ಯಸ್ ಯೂಶುವಲ್ ನಮಗೆ ಗೋಳಿ ಬಜ್ಜಿ ಇತ್ತು ಮತ್ತು ಕಾಫಿ ಟೀ. ಬೆಸ್ಟ್ ಅಂದರೆ ರೈನ್ ಡ್ಯಾನ್ಸ್ ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗಲ್ಲ, ಬೇಡ ಅಂತ ಸುಮ್ಮನೆ ಹಾಕ್ಬಿಟ್ಟಿದ್ವಿ. ಬಟ್ ಆಮೇಲೆ ಅದು ರೈನು ಅವರ ಅರೇಂಜ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಒಂದ್ಸತಿ ವಾಟರ್ ಫ್ಲೋ ಆಗಿ ಶುರು ಆದಮೇಲೆ ಎಲ್ಲರೂ ಯಾರೇ ಬೇಡ ಅಂತಿದ್ದವರು ಎಲ್ಲರೂ ಬಂದು ಅವರು ಡ್ಯಾನ್ಸ್ ಮಾಡಿದ್ರು. ಅದೊಂದು ½ an hour ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಟ್ರ್ಯಾಕ್ಸ್ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಚೆಕ್ಔಟ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು 30 ಸೆಕೆಂಡ್ 30 ನಿಮಿಷ